ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಕಮ್ಮಾರನು ಕಬ್ಬಿಣವನ್ನ ತಟ್ಟುವ ಮುನ್ನ ಅದನ್ನ ತೀವ್ರವಾದಂತಹ ಬೆಂಕಿಯಲ್ಲಿ ಕಾಯಿಸುತ್ತಾನೆ. ಆ ತಾಪ ಮತ್ತು ಬಡಿತವೇ ಕಬ್ಬಿಣಕ್ಕೊಂದು ಸುಂದರ ಹಾಗೂ ಶಕ್ತಿಯುತ ರೂಪವನ್ನ ನೀಡುತ್ತದೆ. ನಿಮ್ಮ ಬದುಕಿನ ಸವಾಲುಗಳು ಅಷ್ಟೇ, ಅವು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ನಿಮ್ಮನ್ನ ಸುಂದರವಾಗಿ ರೂಪಿಸಲು ಬರುತ್ತವೆ. ನೀವು ಜನ್ಮಜಾತವಾಗಿ ಅಗ್ನಿತತ್ವದ ರಾಶಿಯವರು. ಪರಿಸ್ಥಿತಿಗಳು ನಿಮ್ಮನ್ನ ಪರೀಕ್ಷಿಸುತ್ತಿದ್ದಾಗ ಅಥವಾ ಕಠಿಣ ಸವಾಲುಗಳು ಎದುರಾದಾಗ ಎಂದಿಗೂ ಹಿಂಜರಿಯಬೇಡಿ. ಪ್ರತಿಯೊಂದು ಬಡಿತವೋ ನಿಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತಿದೆ ಮತ್ತು ನಿಮ್ಮ ಯಶಸ್ಸಿನ ಹಾದಿಯನ್ನ ಸಜ್ಜುಗೊಳಿಸುತ್ತಿದೆ ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಧೀಮಂತನಾಗಿ ಮುನ್ನಡೆಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ನೀವು ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣವಾದಂತಹ ಸವಾಲುಗಳನ್ನ ಎದುರಿಸಬೇಕಾಗಿ ಬರಬಹುದು. ಆದರೆ ನಿಮ್ಮ ಅಪ್ರತಿಮ ಧೈರ್ಯ ಮತ್ತು ಸಮಯ ಪ್ರಜ್ಞೆಯಿಂದಾಗಿ ಜಯ ನಿಮ್ಮದೇ ಆಗುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ಇಂದು ಧನಾತ್ಮಕವಾದಂತಹ ದಿನ. ವಿಶೇಷವಾಗಿ ಸೌಂದರ್ಯವರ್ಧಕ, ಬಟ್ಟೆ, ಐಷಾರಾಮಿ ವಸ್ತುಗಳು ಮತ್ತು ಹೋಟೆಲ್ ಉದ್ಯಮದಲ್ಲಿ ಇರುವವರಿಗೆ ಆಕಸ್ಮಿಕ ಲಾಭದ ಯೋಗವಿದೆ. ನೂತನ ಹೂಡಿಕೆಗಳಿಗೆ ತಜ್ಞರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನು ಶುಕ್ರವಾರದ ಪ್ರಭಾವದಿಂದಾಗಿ ಇಂದು ಆರ್ಥಿಕವಾಗಿ ಉತ್ತಮ ವಾತಾವರಣವಿರಲಿದೆ. ದೀರ್ಘಕಾಲದ ಸಾಲದ ಬಾಧೆಗಳಿಂದ ಮುಕ್ತಿ ಸಿಗುವಂತಹ ಹಾದಿ ಸುಲಭವಾಗಲಿದೆ. ಆದರೆ ಭೌತಿಕ ಸುಖ ಸಾಧನೆಗಳಿಗಾಗಿ ಅಥವಾ ಆನ್ಲೈನ್ ಶಾಪಿಂಗ್ ಆಗಿ ಇಂದು ಅತಿಯಾದ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಕುಟುಂಬದಲ್ಲಿ ಹಿರಿಯರ ಮತ್ತು ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಮಧುರ ಬಾಂಧವ್ಯ ಮರುಕಳಿಸಲಿದೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿಯಾದಂತಹ ದಿನವಾಗಿದ್ದು ಒಟ್ಟಿಗೆ ಸುಂದರ ಸಮಯವನ್ನ ಕಳೆಯುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳ ನಿಮಿತ್ತ ಬಂಧುಗಳ ಆಗಮನವಾಗಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹ ಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ವೇಳೆ ಕಣ್ಣಿನ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಮಲಗುವ ಮುನ್ನ ಕೊಂಚ ಸಮಯ ಧ್ಯಾನವನ್ನ ಮಾಡುವುದು ಉತ್ತಮ. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನು ಸಾಧ್ಯವಾದರೆ ಇಂದು ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಮತ್ತು ಧನ ಆಕರ್ಷಣೆಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇಂದು ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ದೇವಸ್ಥಾನಕ್ಕೆ ನೀಡುವುದು ಅಥವಾ ಬಡವರಿಗೆ ಹಂಚುವುದು ಅತ್ಯಂತ ಶ್ರೇಷ್ಠವಾದುದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 6 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಷಭ ರಾಶಿಯವರ ಚಿನ್ನವನ್ನ ಆಭರಣವನ್ನಾಗಿ ಪರಿವರ್ತಿಸಬೇಕಾದರೆ ಅದು ತೀವ್ರವಾದ ಶಾಖದಲ್ಲಿ ಕರಗಬೇಕು ಮತ್ತು ಸುತ್ತಿಗೆ ಏಟುಗಳನ್ನ ಸಹಿಸಿಕೊಳ್ಳಬೇಕು. ಆ ಪ್ರಕ್ರಿಯೆಯೇ ಅದಕ್ಕೆ ಜಗತ್ತು ಮೆಚ್ಚುವಂತಹ ಹೊಳಪನ್ನ ಮತ್ತು ಮೌಲ್ಯವನ್ನ ನೀಡುತ್ತದೆ. ನೀವು ಸ್ವಾಭಾವಿಕವಾಗಿಯೇ ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದವರು. ಬದುಕಿನಲ್ಲಿ ಕೆಲವೊಮ್ಮೆ ಎದುರಾಗುವಂತಹ ಕಠಿಣ ಸವಾಲುಗಳು ಅಥವಾ ಶ್ರಮದಾಯಕ ದಿನಗಳು ನಿಮ್ಮನ್ನ ಕುಗ್ಗಿಸಲು ಬರುವುದಿಲ್ಲ. ಬದಲಾಗಿ ಅವು ನಿಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಪುಟವಿಟ್ಟು ಚಿನ್ನದಂತೆ ಹೊಳೆಯುವಂತೆ ಮಾಡಲು ಬರುವಂತಹ ಸುವರ್ಣ ಅವಕಾಶಗಳು. ಸವಾಲುಗಳನ್ನ ಧೈರ್ಯದಿಂದ ಎದುರಿಸಿ. ನಿಮ್ಮ ನಿಜವಾದಂತಹ ಮೌಲ್ಯ ಜಗತ್ತಿಗೆ ತಿಳಿಯುವಂತಹ ಸಮಯ ಬಹಳ ಸನಿಹದಲ್ಲಿರುವಂತದ್ದು. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ಕೃಪೆಯಿಂದ ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭಾಂಶ ದೊರೆಯಬಹುದು. ಇಂದು ನೀವು ಭವಿಷ್ಯದ ಸುರಕ್ಷತೆಗಾಗಿ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಯೋಚಿಸಬಹುದು. ಆದರೆ ಸುಖ ವಿಲಾಸದ ವಸ್ತುಗಳಿಗಾಗಿ ಅತಿಯಾದ ಹಣ ವ್ಯಯವಾಗದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮಗೆ ಅತ್ಯಂತ ಸೃಜನಶೀಲ ಮತ್ತು ಪ್ರಗತಿಪರವಾದಂತಹ ದಿನವಾಗಿದೆ. ಕಚೇರಿಯಲ್ಲಿ ನಿಮ್ಮ ಕಲ್ಪನೆಗಳಿಗೆ ಮತ್ತು ಕಾರ್ಯವೈಖರಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಇಂದಿನ ಶುಕ್ರವಾರದ ದಿನವು ನೂತನ ಮಾರುಕಟ್ಟೆ ಸಂಪರ್ಕಗಳನ್ನ ತಂದುಕೊಡಲಿದೆ. ಸೌಂದರ್ಯವರ್ಧಕ, ವಸ್ತ್ರಾಭರಣ ಮತ್ತು ಕಲಾರಂಗದಲ್ಲಿರುವವರಿಗೆ ಭರಪೂರ ಲಾಭದ ಯೋಗವು ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಮಧುರವಾದಂತಹ ಕ್ಷಣಗಳನ್ನ ಕಳೆಯುವಿರಿ ಮತ್ತು ಅವರ ಪ್ರಗತಿಯು ನಿಮಗೂ ಕೂಡ ಸಂತಸವನ್ನ ತರಲಿದೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ಆಹ್ಲಾದಕರವಾದಂತಹ ದಿನವಾಗಿದ್ದು
ಪರಸ್ಪರರ ಭಾವನೆಗಳಿಗೆ ಹೆಚ್ಚಿನ ಗೌರವ ಕೂಡ ಸಿಗುವಂತದ್ದು. ಇನ್ನ ಮನೆಯ ನವೀಕರಣ ಅಥವಾ ಸೌಂದರ್ಯೀಕರಣದ ಬಗ್ಗೆ ಒಮ್ಮತದ ಚರ್ಚೆಗಳು ಕೂಡ ನಡೆಯುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹ ಭರಿತವಾದಂತಹ ದಿನ. ದೈಹಿಕ ಶಕ್ತಿ ಮತ್ತು ಮಾನಸಿಕ ನಿರಾಳತೆ ಹೆಚ್ಚಿರುತ್ತದೆ. ಆದಾಗ್ಯೂ ಕಣ್ಣಿನ ದಣಿವು ಅಥವಾ ಅಲರ್ಜಿಯ ಬಗ್ಗೆ ಸ್ವಲ್ಪ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ರಾತ್ರಿ ಲಘು ಆಹಾರ ಸೇವನೆ ಮತ್ತು ಸಮಯಕ್ಕೆ ಸರಿಯಾದ ನಿದ್ರೆ ಮತ್ತು ನಿಮ್ಮ ಚೈತನ್ಯವನ್ನ ಅದು ಕಾಪಾಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕಾಗುತ್ತೆ. ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನ ದೇವಿಗೆ ಇಂದು ಸಕ್ಕರೆ ಮಿಶ್ರಿತ ಹಾಲು ಅಥವಾ ಪಾಯಸವನ್ನ ನೈವೇದ್ಯವಾಗಿ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕಾಗುತ್ತೆ. ಇದರಿಂದ ಜಾತಕದಲ್ಲಿ ಶುಕ್ರನ ಬಲ ಹೆಚ್ಚಿ ಐಶ್ವರ್ಯ ವೃದ್ಧಿಯಾಗುವಂತದ್ದಾಗ್ತದೆ. ಇಂದು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸ್ವಚ್ಛವಾಗಿ ಮತ್ತು ಸುಗಂಧ ಭರಿತವಾಗಿ ಇಟ್ಕೊಳ್ಬೇಕಾಗುತ್ತೆ. ಮನೆಯ ಮಹಿಳೆಯರಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಸಣ್ಣ ಉಡುಗೊರೆ ನೀಡುವುದು ಅದೃಷ್ಟವನ್ನ ತರುವಂತದ್ದು. ಶುಭ ಸಂಖ್ಯೆ 6 ಮತ್ತು 2. ಶುಭ ಬಣ್ಣ ಬಿಳಿ ಮತ್ತು ಗುಲಾಬಿ ಬಣ್ಣ. ಮಿಥುನ ರಾಶಿ. ಮಿಥುನ ರಾಶಿಯವರ ಗಾಳಿಯು ತನಗಾಗಿ ಯಾವುದೇ ನಿರ್ದಿಷ್ಟವಾದಂತಹ ರೂಪವನ್ನ ಹೊಂದಿಲ್ಲ. ಆದರೆ ಅದು ಇರುವ ಕಡೆ ಎಲ್ಲವೂ ಕೂಡ ಚಲನಶೀಲವಾಗಿರುತ್ತದೆ. ಎದುರಾಗುವ ಗೋಡೆಗಳಿಗೆ ಡಿಕ್ಕಿ ಹೊಡೆದು ನಿಲ್ಲಬೇಡಿ. ಗಾಳಿಯಂತೆ ನಿಮ್ಮ ಹಾದಿಯನ್ನ ಬದಲಾಯಿಸಿ ಮುನ್ನಡೆಯಬೇಕಾಗುತ್ತೆ. ನೀವು ವಾಯು ತತ್ವದ ರಾಶಿಯವರಾಗಿದ್ದು ಬದಲಾವಣೆಗೆ ಬೇಗ ಒಗ್ಗಿಕೊಳ್ಳುವಂತಹ ಗುಣವನ್ನ ಹೊಂದಿದ್ದೀರಿ. ಬದುಕಿನಲ್ಲಿ ಸವಾಲುಗಳು ಎದುರಾದಾಗ ಜಿಗುಟುತನ ಪ್ರದರ್ಶಿಸುವುದೇ ಗಾಳಿಯಂತೆ ಮೃದುವಾಗಿ ಮತ್ತು ಚತುರತೆಯಿಂದ ಸಾಗಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಹೊಂದಿಕೊಳ್ಳುವಂತಹ ಸ್ವಭಾವವೇ ನಿಮ್ಮನ್ನ ಯಾವುದೇ ಕಠಿಣ ಪರಿಸ್ಥಿತಿಯಿಂದಲೂ ಸುಲಭವಾಗಿ ಹೊರತರಬಲ್ಲದು. ಇಂದು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ ಮತ್ತು ಅವರ ಪ್ರಗತಿಯು ನಿಮಗೆ ಸಂತಸವನ್ನ ತರಲಿದೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕವಾದಂತಹ ದಿನವಾಗಿದ್ದು ಪರಸ್ಪರರ ಭಾವನೆಗಳಿಗೆ ಹೆಚ್ಚಿನ ಗೌರವ ಸಿಗಲಿದೆ. ದೂರದ ಸಂಬಂಧಿಗಳಿಂದ ಶುಭವಾರ್ತೆಯೂ ಕೂಡ ಕೇಳುವಂತಹ ದಿನ. ಇನ್ನು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದಂತಹ ಕಮಿಷನ್ ಕೈ ಸೇರುವಂತಹ ಸಾಧ್ಯತೆ ಇದೆ. ಶುಕ್ರವಾರವಾಗಿರುವುದರಿಂದ ದೈನಂದಿನ ಹಾಗೂ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಹೂಡಿಕೆಗಳ ವಿಷಯದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬಬೇಡಿ. ಇಂದಿನ ದಿವಸ ನೀವು ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆಗೆ ಉತ್ತಮ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳ ನಡುವೆ ಇದ್ದಂತಹ ಗೊಂದಲಗಳು ಬಗೆಹರಿದು ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ ನೂತನ ಮಾರುಕಟ್ಟೆ ತಂತ್ರಗಳನ್ನ ಅಳವಡಿಸಿಕೊಳ್ಳಲು ಶುಕ್ರವಾರದ ಈ ದಿನ ಅತ್ಯಂತ ಸೂಕ್ತವಾದಂತಹದ್ದು. ಸೃಜನಶೀಲ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ದಿನವಾಗಿದೆ. ಇಂದು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ಮಿಥುನ ರಾಶಿಯವರಿಗೆ ಇಂದು ಧೂಳು ಅಥವಾ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಮಟ್ಟದ ಅಲರ್ಜಿ ಅಥವಾ ಗಂಟಲಿನ ತೊಂದರೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮಾಡುವುದು ಮತ್ತು ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದು ಉತ್ತಮ ನಿಮ್ಮ ಆರೋಗ್ಯಕ್ಕೆ. ಇಂದು ಮುಂಜಾನೆ ಅಥವಾ ಸಂಜೆ ದೇವಿಯ ಸನ್ನಿಧಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ನಿಮ್ಮ ರಾಶಿಯ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಲು ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇದು ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದು. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಸಾಧ್ಯವಾದರೆ ಬಡ ಹೆಣ್ಣು ಮಕ್ಕಳಿಗೆ ಸಿಹಿ ಪದಾರ್ಥಗಳನ್ನ ನೀಡಬೇಕಾಗುತ್ತೆ. ಇಂದು ಹಸಿರು, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮಗೆ ಅದೃಷ್ಟವನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ. ಕಟಕ ರಾಶಿ. ಕಟಕ ರಾಶಿಯವರ ಮುತ್ತು ಹುಟ್ಟೋದು ಸಿಂಪಿಗೊಳಗಿನ ಮೃದುವಾದಂತಹ ಜೀವಿಗೆ ಒಂದು ಸಣ್ಣ ಮರಳಿನ ಕಣ ಚುಚ್ಚಿದಾಗ ಉಂಟಾಗುವಂತಹ ನೋವಿನಿಂದ. ಆ ನೋವನ್ನೇ ಸಹಿಸಿಕೊಂಡು ಅದು ಸುಂದರವಾದ ಮುತ್ತನ್ನಾಗಿ ಪರಿವರ್ತಿಸುತ್ತದೆ. ನಿಮ್ಮ ಬದುಕಿನಲ್ಲಿ ಬರುವಂತಹ ಸವಾಲುಗಳು ಅಷ್ಟೇ ನಿಮ್ಮನ್ನ ನೋಯಿಸುವುದಕ್ಕಲ್ಲ, ನಿಮ್ಮನ್ನ ಅಮೂಲ್ಯವಾದಂತಹ ಮುತ್ತನ್ನಾಗಿ ರೂಪಿಸಲು ಬರುವಂತಹದ್ದು. ನಿಮ್ಮ ರಾಶಿಯ ರತ್ನವೇ ಮುತ್ತು. ನೀವು ಅತ್ಯಂತ ಮೃದು ಮತ್ತು ಭಾವನಾತ್ಮಕ ಸ್ವಭಾವದವರು. ಪರಿಸ್ಥಿತಿಗಳು ಅಥವಾ ಜನರ ಮಾತುಗಳು ನಿಮ್ಮ ಮನಸ್ಸಿಗೆ ಸಣ್ಣ ನೋವನ್ನ ನೀಡಿದರೂ ಧೃತಿಗೆಡಬೇಡಿ. ಆ ಪ್ರತಿಯೊಂದು ಅನುಭವವನ್ನ ನಿಮ್ಮ ಬೆಳವಣಿಗೆಗೆ ಶಕ್ತಿಯನ್ನಾಗಿ ಬಳಸಿಕೊಳ್ಬೇಕಾಗುತ್ತೆ. ನಿಮ್ಮ ಒಳಗಿರುವಂತಹ ತಾಳ್ಮೆಯೇ ನಿಮ್ಮನ್ನ ಜಗತ್ತು ಮೆಚ್ಚುವಂತೆ ಮಾಡುವಂತಹ ಕಾಲ ಸನಿಹದಲ್ಲಿರುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಪರಿಸ್ಥಿತಿಗಳು ಸುಧಾರಣೆಯಾಗುವಂತಹದ್ದು. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯದೆ ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನವನ್ನ ಹರಿಸುವುದು ಬಹಳ ಮುಖ್ಯ. ವ್ಯಾಪಾರಸ್ಥರಿಗೆ ಕರಕುಶಲ ವಸ್ತುಗಳು, ಜವಳಿ ಅಥವಾ ದ್ರವ ಪದಾರ್ಥಗಳ ವ್ಯವಹಾರದಲ್ಲಿ ಉತ್ತಮ
ಉತ್ತಮ ಲಾಭ ಕಂಡು ಬರಲಿದೆ. ಶುಕ್ರವಾರದ ಪ್ರಭಾವದಿಂದ ಮಹಿಳಾ ಉದ್ಯಮಿಗಳಿಗೆ ಇಂದು ಪ್ರಗತಿಪರವಾದಂತಹ ದಿನವಾಗಿರುತ್ತದೆ. ಇನ್ನು ಧನಸ್ಥಾನದಲ್ಲಿ ಶುಕ್ರನ ಪ್ರಭಾವವಿರುವುದರಿಂದ ಇಂದು ಐಷಾರಾಮಿ ವಸ್ತುಗಳು, ಆಭರಣಗಳು ಅಥವಾ ಅಲಂಕಾರಿಕ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗಲಿದೆ. ಆದಾಗ್ಯೂ ಆದಾಯದ ಹರಿವು ಉತ್ತಮವಾಗಿರುವುದರಿಂದ ಆರ್ಥಿಕ ಮುಗ್ಗಟ್ಟು ಎದುರಾಗುವುದಿಲ್ಲ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಹಿಳೆಯರ ಬೆಂಬಲದಿಂದ ಒಂದು ದೊಡ್ಡ ಕಾರ್ಯವು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಸಂಗಾತಿಯೊಂದಿಗೆ ಸುಂದರವಾದಂತಹ ಬಾಂಧವ್ಯ ಇರಲಿದ್ದು ಒಟ್ಟಿಗೆ ದೇವಸ್ಥಾನ ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವಂತಹ ಯೋಗವಿದೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿಯಾದಂತಹ ದಿನವಾಗಿದ್ದು ಪರಸ್ಪರರ ಮನಸ್ಸಿನ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳುವಂತಹ ದಿನವಾಗಿರುವಂತದ್ದು. ಇಂದು ಕಟಕ ರಾಶಿಯವರಿಗೆ ಕಫ ಅಥವಾ ಶೀತದ ತೊಂದರೆ ಕಾಣಿಸಿಕೊಳ್ಳಬಹುದು. ತಂಪು ಪಾನೀಯಗಳು ಮತ್ತು ಐಸ್ ಕ್ರೀಮ್ ಸೇವನೆಯಿಂದ ದೂರವಿರಬೇಕಾಗುತ್ತೆ. ಮಾನಸಿಕ ನೆಮ್ಮದಿಗಾಗಿ ಸಂಜೆ ಸ್ವಲ್ಪ ಸಮಯ ಧ್ಯಾನ ಅಥವಾ ಹಗುರವಾದಂತಹ ವಾಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಆರ್ಥಿಕ ಸಮೃದ್ಧಿಯನ್ನ ನಿಮಗೆ ತರುವಂತದ್ದು. ಇನ್ನು ಸಾಧ್ಯವಾದರೆ ನಿಮಗೆ ಹತ್ತಿರದ ದುರ್ಗಾ, ಚಾಮುಂಡೇಶ್ವರಿ ಅಥವಾ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಂಕುಮಾರ್ಚನೆಯನ್ನ ಮಾಡಿಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ ಅಥವಾ ಕ್ರೀಮ್ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಬಡವರಿಗೆ ಅಥವಾ ಮುತ್ತೈದೆಯರಿಗೆ ಸ್ವಲ್ಪ ಹಾಲು, ಮೊಸರು ಅಥವಾ ಸಕ್ಕರೆಯನ್ನ ದಾನ ಮಾಡುವುದು ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರನ ಬಲವನ್ನ ಹೆಚ್ಚಿಸುವಂತದ್ದು ಆಗ್ತದೆ. ಇನ್ನು ಮನೆಯಲ್ಲಿ ಅಥವಾ ಹೊರಗಡೆ ಪಕ್ಷಿಗಳಿಗೆ ಕುಡಿಯಲು ಶುದ್ಧವಾದಂತಹ ನೀರನ್ನ ಇಡಬೇಕಾಗತ್ತೆ. ಇದರಿಂದ ಮನಸ್ಸಿನ ಚಂಚಲತೆ ದೂರವಾಗಿ ನೆಮ್ಮದಿ ನಿಮಗೆ ಸದಾ ಸಿಗುವಂತದ್ದು. ಶುಭ ಸಂಖ್ಯೆ 2 ಮತ್ತು 6. ಶುಭ ಬಣ್ಣ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಸಿಂಹರಾಶಿಯವರ ಒಂದು ಸಾಮಾನ್ಯ ಕಲ್ಲಿದ್ದಲು ಅತಿಯಾದ ಶಾಖ ಮತ್ತು ಕಠಿಣವಾದ ಒತ್ತಡವನ್ನ ಸಹಿಸಿಕೊಂಡಾಗ ಮಾತ್ರ ಜಗತ್ತೇ ಮೆಚ್ಚುವಂತಹ ವಜ್ರವಾಗಿ ರೂಪಾಂತರಗೊಳ್ಳುತ್ತದೆ. ನಿಮ್ಮ ಬದುಕಿನಲ್ಲಿ ಬರುವಂತಹ ಒತ್ತಡಗಳನ್ನ ಕಂಡು ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ. ಅವು ನಿಮ್ಮನ್ನ ನುಜ್ಜುಗುಜ್ಜು ಮಾಡಲು ಬರುತ್ತಿಲ್ಲ, ಬದಲಾಗಿ ನಿಮ್ಮನ್ನ ಹೊಳೆಯುವಂತೆ ಮಾಡಲು ಬರುತ್ತಿವೆ ಎಂಬುದನ್ನ ನೀವು ತಲೆಯಲ್ಲಿಟ್ಕೊಳ್ಬೇಕಾಗುತ್ತೆ. ನೀವು ಹುಟ್ಟುತ್ತಲೇ ನಾಯಕತ್ವದ ಹೊಳಪನ್ನ ಹೊಂದಿದವರು. ಸದ್ಯಕ್ಕೆ ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಸವಾಲುಗಳು ಎದುರಾಗಿದ್ದರೆ ಅದು ನಿಮ್ಮ ಯೋಗ್ಯತೆಯನ್ನ ಜಗತ್ತಿಗೆ ಸಾಬೀತುಪಡಿಸಲು ಪ್ರಕೃತಿ ನೀಡುತ್ತಿರುವಂತಹ ಸುವರ್ಣ ಅವಕಾಶ ಎಂದು ತಿಳಿಯಬೇಕಾಗುತ್ತೆ. ನಿಮ್ಮ ತಾಳ್ಮೆ ಮತ್ತು ಛಲವೇ ನಿಮ್ಮನ್ನ ವಜ್ರದಂತೆ ಹೊಳೆಯುವಂತೆ ಮಾಡುತ್ತದೆ. ಧೈರ್ಯವಾಗಿ ಮುನ್ನಡೆದರೆ ಖಂಡಿತವಾಗಿಯೂ ಜಯ ಒಂದಲ್ಲ ಒಂದು ದಿವಸ ನಿಮ್ಮದ ಆಗುವುದು. ಇನ್ನು ಕುಟುಂಬದಲ್ಲಿ ಆನಂದ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಪರಸ್ಪರ ವಿಶೇಷ ಉಡುಗೊರೆಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮನೆಯಲ್ಲಿ ಮಹಿಳಾ ಸದಸ್ಯರಿಂದ ನಿಮಗೆ ವಿಶೇಷ ಪ್ರೋತ್ಸಾಹ ಅಥವಾ ಧನ ಸಹಾಯ ಸಿಗಬಹುದಾದಂತಹ ದಿನ. ಪ್ರೇಮಿಗಳಿಗೆ ಇಂದು ಅತ್ಯಂತ ಮಧುರವಾದಂತಹ ದಿನವಾಗಿರುವಂತದ್ದು. ಇಂದು ಶುಕ್ರವಾರದ ಪ್ರಭಾವ ಇರುವುದರಿಂದ ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ನಿಮಗೆ ನಿರೀಕ್ಷಿತವಾಗಿ ಹಣದ ಹರಿವು ಕೂಡ ಹೆಚ್ಚಾಗುವಂತದ್ದು. ಆದರೆ ಭೌತಿಕ ಸುಖ ಸಾಧನಗಳು, ಗೃಹಾಲಂಕಾರ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುವಂತಹ ಯೋಗವಿದೆ. ಹೂಡಿಕೆ ವಿಷಯದಲ್ಲಿ ಅಥವಾ ಹೂಡಿಕೆಯ ದೃಷ್ಟಿಯಿಂದ ಈ ದಿನವು ಉತ್ತಮವಾಗಿರುವಂತದ್ದು. ಬಜೆಟ್ ಮೀರಿ ಖರ್ಚು ಮಾಡದಂತೆ ಸ್ವಲ್ಪ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ ನೀವು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸೃಜನಶೀಲ ಮತ್ತು ಆಶಾದಾಯಕವಾದಂತಹ ದಿನವಾಗಿರಲಿದೆ. ನಿಮ್ಮ ಧನಾತ್ಮಕ ವರ್ತನೆಯು ಸಹೋದ್ಯೋಗಿಗಳಲ್ಲಿನ ಹೊಸ ಉತ್ಸಾಹವನ್ನ ತುಂಬುವಂತದ್ದು. ಕಲಾತ್ಮಕ, ಮಾಧ್ಯಮ ಅಥವಾ ಗ್ಲಾಮರ್ ರಂಗದಲ್ಲಿರುವಂತಹ ಸಿಂಹರಾಶಿಯವರಿಗೆ ಇಂದು ದೊಡ್ಡ ಅವಕಾಶಗಳು ಸಿಗುವಂತಹ ಲಕ್ಷಣಗಳಿವೆ. ವ್ಯಾಪಾರಸ್ಥರು ತಮ್ಮ ಚಾತುರ್ಯದಿಂದ ಹೊಸ ಮಾರುಕಟ್ಟೆಯನ್ನ ವಿಸ್ತರಿಸಲು ಮತ್ತು ಗ್ರಾಹಕರ ನಂಬಿಕೆ ಗಳಿಸಲು ಯಶಸ್ವಿಯಾಗಿರುತ್ತಾರೆ. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಚೆನ್ನಾಗಿರುವಂತದ್ದು. ಆದಾಗ್ಯೂ ಕಣ್ಣಿನ ದಣಿವು ಅಥವಾ ಅಲರ್ಜಿಯಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ರಾತ್ರಿ ಲಘು ಆಹಾರ ಸೇವನೆ ಮತ್ತು ಉತ್ತಮ ನಿದ್ದೆ ನಿಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳಲು ಸಹಾಯವನ್ನ ಮಾಡುವಂತದ್ದು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಅಥವಾ ಸಂಜೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗುವಂತದ್ದನ್ನ ಮಾಡ್ತಾರೆ. ಹತ್ತಿರದ ದುರ್ಗಾ, ಚಾಮುಂಡೇಶ್ವರಿ ಅಥವಾ ಯಾವುದೇ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಲ್ಲಿಗೆ ಹೂವು ಅಥವಾ ಕುಂಕುಮಾರ್ಚನೆಯನ್ನ ಮಾಡಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ನಿಮ್ಮ ಆಹಾರದಲ್ಲಿ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಅಂದ್ರೆ ಪಾಯಸ ಆಗಿರ್ಬೋದು ಅಥವಾ ಬರ್ಫಿ ಆಗಿರ್ಬೋದು ಇವನ್ನ ಜಾಸ್ತಿ ಬಳಸಬೇಕಾಗುತ್ತೆ ಅಥವಾ ಅದನ್ನ ಬಡವರಿಗೆ ಅಥವಾ ಸಣ್ಣ ಮಕ್ಕಳಿಗೆ ಹಂಚಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 1 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕನ್ಯಾ ರಾಶಿಯವರ ಒಂದು ಸರಳವಾದ
ಬಿಳಿ ಬೆಳಕು ಪ್ರಿಸ್ ಮೂಲಕ ಹಾದು ಹೋದಾಗ 7 ಸುಂದರ ಬಣ್ಣಗಳಾಗಿ ವಿಭಜನೆಯಾಗುತ್ತದೆ. ನಿಮ್ಮ ಬದುಕಿಗೆ ಬರುವಂತಹ ಕಠಿಣ ಸವಾಲುಗಳು ಅಷ್ಟೇ, ಅವು ನಿಮ್ಮನ್ನ ಒಡೆಯಲು ಬರುವುದಿಲ್ಲ. ನಿಮ್ಮಲ್ಲಿ ಅಡಗಿರುವಂತಹ ಬಹು ವಿಧದ ಪ್ರತಿಭೆಗಳನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ಪರಿಪೂರ್ಣತೆಯನ್ನ ಬಯಸುವವರು ಮತ್ತು ಸೂಕ್ಷ್ಮ ಗ್ರಹಿಕೆಯನ್ನ ಉಳ್ಳವರು. ಬದುಕಿನಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಏರುಪೇರುಗಳನ್ನ ಕಂಡು ನಿರಾಶರಾಗಬೇಡಿ. ನಿಮ್ಮ ಶಿಸ್ತು ಮತ್ತು ವಿವೇಚನೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಪ್ರತಿಯೊಂದು ಸವಾಲನ್ನ ನಿಮ್ಮ ಸಾಮರ್ಥ್ಯವನ್ನ ಅನಾವರಣಗೊಳಿಸುವಂತಹ ಒಂದು ಅವಕಾಶವನ್ನಾಗಿ ಸ್ವೀಕರಿಸಬೇಕಾಗುತ್ತೆ. ಆಗ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ಕುಟುಂಬದಲ್ಲಿ ಹಿತಕರವಾದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನ ಕಳೆಯುವಂತಹದ್ದು. ನಿಮ್ಮ ಭಾವನೆಗಳಿಗೆ ಕುಟುಂಬದ ಸದಸ್ಯರಿಂದ ಪೂರ್ಣ ಸಹಕಾರ ಸಿಗುವಂತದ್ದು. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ಮನೆಯವರ ಬಳಿ ಚರ್ಚಿಸಲು ಉತ್ತಮವಾದಂತಹ ದಿನ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಕೂಡ ಪ್ರಫುಲ್ಲಗೊಳ್ಳುವಂತದ್ದನ್ನ ನೋಡ್ತೀರಾ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ವ್ಯವಸ್ಥಿತ ಕಾರ್ಯವೈಖರಿ ಮತ್ತು ಬುದ್ಧಿವಂತಿಕೆಗೆ ಸೂಕ್ತವಾದಂತಹ ಮನ್ನಣೆ ದೊರೆಯಲಿದೆ. ಬಾಕಿ ಉಳಿದಿದ್ದಂತಹ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ನೂತನ ಮಾರುಕಟ್ಟೆ ತಂತ್ರಗಳನ್ನ ಅಳವಡಿಸಿಕೊಳ್ಳಲು ಇದು ಶುಭ ದಿನವಾಗಿರುವಂತದ್ದು. ಆದಾಯದಲ್ಲಿ ಪ್ರಗತಿ ಕಂಡು ಬರುವಂತಹದ್ದು. ಉದ್ಯೋಗಿಗಳಿಗೆ ಅಥವಾ ಪಾಲುದಾರರೊಂದಿಗೆ ಸಂವಹನ ನಡೆಸುವಾಗ ಸ್ಪಷ್ಟತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಶುಕ್ರವಾರದ ಶುಭ ಪ್ರಭಾವದಿಂದಾಗಿ ಸೌಂದರ್ಯವರ್ಧಕ ಆಗಿರಬಹುದು ಅಥವಾ ಐಷಾರಾಮಿ ವಸ್ತುಗಳು ಅಥವಾ ವಸ್ತ್ರಾಭರಣ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಧನ ಲಾಭವಾಗಲಿದೆ. ಭವಿಷ್ಯದ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನ. ಆದರೆ ಹಸ್ತಾಂತರದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನವಾಗಿದ್ದರೂ ಕನ್ಯಾ ರಾಶಿಯವರಿಗೆ ಅತಿಯಾದ ಮಾನಸಿಕ ವಿಶ್ಲೇಷಣೆಯಿಂದಾಗಿ ಸಣ್ಣ ಮಟ್ಟದ ನರಗಳ ದೌರ್ಬಲ್ಯ ಅಥವಾ ಹೊಟ್ಟೆಯ ತೊಂದರೆ ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರ ಸೇವಿಸಿ ಮತ್ತು ರಾತ್ರಿ ಲಘು ನಡಿಗೆಯನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ಕ್ರೀಮ್ ಅಥವಾ ತಿಳಿ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ವೃದ್ಧಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಬಿಳಿ ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದರಿಂದ ಜಾತಕದಲ್ಲಿನ ಬುಧ ಮತ್ತು ಶುಕ್ರ ಗ್ರಹಗಳ ಅನುಗ್ರಹ ನಿಮಗೆ ಲಭಿಸುವಂತದ್ದಾಗ್ತದೆ. ಇಂದು ಕನಕಾಂಬರ ಅಥವಾ ಮಲ್ಲಿಗೆಯ ಸಮರ್ಪಣೆಯನ್ನ ಮಾಡುವಂತದ್ದು. ದೇವಿಗೆ ಸುಗಂಧ ಭರಿತವಾದಂತಹ ಬಿಳಿ ಅಥವಾ ಮಲ್ಲಿಗೆ ಹೂಗಳನ್ನ ಅರ್ಪಿಸುವುದರಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂತದ್ದು. ಶುಭ ಸಂಖ್ಯೆ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿಯವರ ಒಂದು ಗಾಳಿಪಟವು ಎತ್ತರಕ್ಕೆ ಹಾರಲು ಕೇವಲ ಬಲವಾದ ಗಾಳಿ ಇದ್ದರೆ ಸಾಲದು. ಅದರ ನೂಲಿನ ಮೇಲಿನ ಸರಿಯಾದ ನಿಯಂತ್ರಣ ಮತ್ತು ಸಮತೋಲನವು ಅಷ್ಟೇ ಮುಖ್ಯವಾದುದು. ಲೈಫಲ್ಲೂ ಅಷ್ಟೇ. ಎಷ್ಟೇ ಅವಕಾಶಗಳು ಬಂದರೂ ನಮ್ಮ ಸಮತೋಲನವನ್ನ ತಪ್ಪಬಾರದು. ನಮ್ಮ ಜೀವನದಲ್ಲಿ ನಿಮ್ಮ ರಾಶಿಯ ಚಿಹ್ನೆಯೇ ತಕ್ಕಡಿ, ಅಂದ್ರೆ ಬ್ಯಾಲೆನ್ಸ್ ಇದ್ದಂಗೆ. ಇಂದು ನಿಮ್ಮ ಬದುಕಿನಲ್ಲಿ ವೃತ್ತಿ ಮತ್ತು ವೈವಾಹಿಕ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯವಿರುವಂತದ್ದು. ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಏರಿಳಿತಗಳಿಂದ ಕೂಡಿದ್ದರೂ ನಿಮ್ಮ ಆಂತರಿಕ ಶಾಂತಿ ಮತ್ತು ನ್ಯಾಯದ ಗುಣವನ್ನ ಬಿಟ್ಟುಕೊಡಬೇಡಿ. ಸರಿಯಾದ ಸಮತೋಲನವೇ ನಿಮ್ಮನ್ನ ಯಶಸ್ಸಿನ ಅತ್ಯುನ್ನತರಕ್ಕೆ ಶಿಖರಕ್ಕೆ ಕೊಂಡೊಯ್ಯುವಂತದ್ದು ಎಂಬುದನ್ನ ನೀವು ಹಿಂದೆ ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ಹಲವು ದಿನಗಳಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಆಭರಣಗಳು, ಬಟ್ಟೆಗಳು ಅಥವಾ ಸೌಂದರ್ಯವರ್ಧಕ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗಬಹುದು. ಇದು ನಿಮಗೆ ಸಂತೋಷವನ್ನ ನೀಡುತ್ತದೆ. ಆದಾಗ್ಯೂ ಭವಿಷ್ಯದ ಉಳಿತಾಯದ ಕಡೆಗೂ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಕೂಡ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಮಧುರವಾದಂತಹ ಕ್ಷಣಗಳನ್ನ ಕಳೆಯುವಿರಿ ಮತ್ತು ಅವರ ಸಣ್ಣ ಉಡುಗೊರೆ ನಿಮ್ಮ ಮನಸ್ಸನ್ನ ಪ್ರಫುಲ್ಲಗೊಳಿಸುವಂತದ್ದು. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಥವಾ ವಿವಾಹದ ನಿರ್ಧಾರವನ್ನ ತೆಗೆದುಕೊಳ್ಳಲು ಸೂಕ್ತವಾಗಿರುವಂತಹ ದಿನ. ಸ್ನೇಹಿತರೊಂದಿಗೆ ಸಾಮಾಜಿಕ ಒಕ್ಕೂಟಗಳಲ್ಲಿ ಭಾಗವಹಿಸುವಂತಹ ದಿನವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸೃಜನಶೀಲ ಮತ್ತು ಸಕಾರಾತ್ಮಕವಾದಂತಹ ದಿನವಾಗಿರಲಿದೆ. ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ದಿನವಾಗಿರುವುದರಿಂದ ಕಲೆ, ವಿನ್ಯಾಸ, ಮಾಧ್ಯಮ ಮತ್ತು ಐಷಾರಾಮಿ ಕ್ಷೇತ್ರಗಳಲ್ಲಿ ಇರುವವರಿಗೆ ದೊಡ್ಡ ಪ್ರಗತಿಯೂ ಕೂಡ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಬಾಂಧವ್ಯ ಸುಧಾರಿಸಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರನ್ನ ಸೆಳೆಯಲು ಹೂಡುವಂತಹ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಾಗೂ ಹೊಸ ಪಾಲುದಾರಿಕೆಗೆ ಉತ್ತಮವಾದಂತಹ ಅವಕಾಶಗಳು ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು ಮತ್ತು
ಮತ್ತು ನಿಮ್ಮ ಮುಖದಲ್ಲಿ ಹೊಸ ಕಳೆ ಕಂಡು ಬರುವಂತದ್ದು. ಆದಾಗ್ಯೂ ಮಧುಮೇಹ ಅಥವಾ ಕಿಡ್ನಿ ಸಂಬಂಧಿತ ತೊಂದರೆ ಇರುವವರು ತಮ್ಮ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ತಂಪಾದ ಪಾನೀಯಗಳು ಮತ್ತು ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯನ್ನ ನೀವು ಹಿಂದೆ ಬಿಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಆರ್ಥಿಕ ಸಮೃದ್ಧಿಯನ್ನ ನಿಮಗೆ ತರುವಂತದ್ದು. ಇಂದು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮನೆಯಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಗಳು ದೂರವಾಗಿ ಭಾಗ್ಯೋದಯವಾಗುತ್ತದೆ. ಇಂದು ಸ್ನಾನದ ನೀರಿಗೆ ಕೊಂಚ ಶ್ರೀಗಂಧ ಅಥವಾ ಗುಲಾಬಿ ಜಲವನ್ನ ಹಾಕಿಕೊಳ್ಳಬೇಕಾಗುತ್ತೆ. ದಿನವಿಡೀ ಸುಗಂಧ ದ್ರವ್ಯವನ್ನ ಬಳಸುವುದು ನಿಮ್ಮ ಶುಕ್ರ ಗ್ರಹದ ಬಲವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನ ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ಬೂದಿಯಿಂದ ಎದ್ದು ಬರುವಂತಹ ಫಿನಿಕ್ಸ್ ಹಕ್ಕಿಗೆ ತನ್ನ ರೆಕ್ಕೆಗಳು ಎಷ್ಟು ಬಲಿಷ್ಠವಾಗಿವೆ ಎಂದು ತಿಳಿಯಲು ಆಕಾಶದ ಎತ್ತರ ಬೇಕಾಗಿಲ್ಲ, ತನ್ನೊಳಗಿನ ಜ್ವಾಲೆಯೇ ಸಾಕು. ಪರಿಸ್ಥಿತಿಗಳು ನಿಮ್ಮನ್ನ ಎಷ್ಟೇ ಕೂಗಿಸಿದರೂ ಮರಳಿ ಪುಟಿದೇಳುವಂತಹ ಶಕ್ತಿ ನಿಮ್ಮೊಳಗೆ ಇರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ರಹಸ್ಯವಾದ ಮತ್ತು ಅಗಾಧವಾದ ಆಂತರಿಕ ಶಕ್ತಿಯನ್ನ ಹೊಂದಿದವರು. ಯಾರಾದರೂ ನಿಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಅಥವಾ ಪರಿಸ್ಥಿತಿಗಳು ನಿಮಗೆ ವಿರುದ್ಧವಾಗಿದೆ ಎಂದು ಎಂದಿಗೂ ಕೂಡ ಧೃತಿಗೆಡಬೇಡಿ. ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ ಇರುವುದೇ ನಿಮ್ಮ ಮೌನ ಮತ್ತು ಮರುಹುಟ್ಟು ಪಡೆಯುವಂತಹ ಛಲದಲ್ಲಿ. ಇಂದು ನಿಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸಿ ಮುನ್ನಡೆಯಬೇಕಾಗುತ್ತೆ. ಆಗ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ರಹಸ್ಯ ಶತ್ರುಗಳು ಅಥವಾ ವಿರೋಧಿಗಳ ತಂತ್ರಗಳು ನಿಷ್ಫಲವಾಗುವಂತಹದ್ದು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಮೌನವಾದಂತಹ ಕಾರ್ಯವೈಖರಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲು ಇಂದು ಉತ್ತಮವಾದಂತಹ ದಿನ. ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆಯೂ ಕೂಡ ಇರುವಂತದ್ದು. ಇನ್ನು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವವಿರುವುದರಿಂದ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿ ಹಣದಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದರೆ ಶುಕ್ರವಾರವಾಗಿರುವುದರಿಂದ ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ವಿನೋದಾವಳಿಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಆದ್ದರಿಂದ ಬಜೆಟ್ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶಾಂತಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಮತ್ತು ನಿರ್ಧಾರಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಲಿದ್ದಾರೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಪ್ರೇಮಿಗಳಿಗೆ ಇಂದು ರೋಮಾಂಚನಕಾರಿಯಾದಂತಹ ದಿನವಾಗಿದ್ದು ಒಟ್ಟಿಗೆ ಸುಂದರ ಕ್ಷಣಗಳನ್ನ ಕಳೆಯುವಿರಿ. ದೂರದ ಸಂಬಂಧಿಕರಿಂದ ಶುಭ ವಾರ್ತೆಗಳನ್ನ ಕೇಳುವಂತಹ ದಿನ. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಒಳಗಿನ ಛಲ ಹೆಚ್ಚಿರುವಂತದ್ದು. ಆದಾಗ್ಯೂ ವೃಶ್ಚಿಕ ರಾಶಿಯವರು ಇಂದು ಅತಿಯಾದ ಕೋಪ ಅಥವಾ ಉದ್ವೇಗದಿಂದ ದೂರವಿರಬೇಕಾಗುತ್ತೆ. ಇಲ್ಲದಿದ್ದರೆ ಬಿಪಿ ಅಥವಾ ತಲೆನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಜಲ ಸೇವೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ಮತ್ತು ಮಾನಸಿಕ ಭಯ ನಿವಾರಣೆಯಾಗುತ್ತದೆ. ಇನ್ನು ಸಾಧ್ಯವಾದರೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ಕುಂಕುಮಾರ್ಚನೆಯನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ದುಪ್ಪಟ್ಟುಗೊಳಿಸುವಂತದ್ದು. ಇಂದು ಸಕ್ಕರೆ, ಬಿಳಿ ಬಣ್ಣದ ಸಿಹಿ ಅಥವಾ ಹಸುವಿಗೆ ಸ್ವಲ್ಪ ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಧನುರ್ರಾಶಿ. ಧನುರ್ರಾಶಿಯವರ ಒಂದು ಬಿಲ್ಲುಗಾರನ ಬಾಣವು ಅತ್ಯಂತ ವೇಗವಾಗಿ ಮುಂದಕ್ಕೆ ನುಗ್ಗಬೇಕೆಂದರೆ ಅದನ್ನ ಮೊದಲು ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ನಿಮ್ಮ ಬದುಕಿನಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತಿವೆ ಎಂದರೆ ನೀವು ದೊಡ್ಡ ಜಿಗಿತಕ್ಕೆ ಸಿದ್ಧರಾಗಿದ್ದೀರಿ ಎಂದೇ ಅರ್ಥ. ನಿಮ್ಮ ರಾಶಿಯ ಚಿಹ್ನೆಯೇ ಬಿಲ್ಲುಗಾರ. ನೀವು ಹುಟ್ಟುತ್ತಲೇ ದೊಡ್ಡ ಗುರಿಗಳನ್ನ ಹೊಂದಿದವರು ಮತ್ತು ಆಶಾವಾದಿಗಳು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಗುರಿ ಸಾಧನೆಯ ಹಾದಿಯಲ್ಲಿ ಸಣ್ಣ ಪುಟ್ಟ ಹಿನ್ನಡೆಗಳು ಎದುರಾಗಿದ್ದರೆ ಧೃತಿಗೆಡಬೇಡಿ. ಬಾಣದಂತೆ ನಿಮ್ಮ ಗಮನವನ್ನ ಕೇವಲ ಗುರಿಯ ಮೇಲಷ್ಟೇ ಇಡಬೇಕಾಗುತ್ತೆ. ಇಂದು ನಿಮ್ಮ ಆತ್ಮವಿಶ್ವಾಸದ ಬಿಲ್ಲನ್ನ ಹೂಡಿ, ಆಗ ಯಶಸ್ಸು ಖಂಡಿತ ನಿಮ್ಮದಾಗುವಂತದ್ದು. ಇಂದು ಆರ್ಥಿಕವಾಗಿ ಯೋಗದಾಯಕವಾದಂತಹ ದಿನ. ಶುಕ್ರ ಗ್ರಹದ ಶುಭ ಪ್ರಭಾವದಿಂದಾಗಿ ಭೌತಿಕ ಸುಖ ಸಾಧನೆಗಳಿಗಾಗಿ ಧನ ಲಾಭವಾಗುವಂತಹ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ದೀರ್ಘಾವಧಿ ಉಳಿತಾಯ ಯೋಜನೆಗಳಿಗೆ ಅಥವಾ ಚಿನ್ನಾಭರಣ ಮೇಲೆ ಹೂಡಿಕೆ ಮಾಡಲು ಇಂದು ಸೂಕ್ತವಾದಂತಹ ಸಮಯ. ಇನ್ನು ಕುಟುಂಬದಲ್ಲಿ ಅತ್ಯಂತ ಸಂತಸದ ಮತ್ತು ಸೌಹಾರ್ದಯುತ
ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ದುಪ್ಪಟ್ಟಾಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಅಥವಾ ಧಾರ್ಮಿಕ ಪ್ರವಾಸದ ಬಗ್ಗೆ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳುವಿರಿ. ಮಕ್ಕಳ ಕಡೆಯಿಂದ ಹೆಮ್ಮೆ ಪಡುವಂತಹ ಸುದ್ದಿ ಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಯೋಗದಾಯಕವಾದಂತಹ ದಿನ. ಇನ್ನ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂತಹ ಸುದಿನ. ಉನ್ನತ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನ ಮುಕ್ತವಾಗಿ ಶ್ಲಾಘಿಸಲಿದ್ದಾರೆ ಮತ್ತು ಹೊಸ ಜವಾಬ್ದಾರಿಗಳನ್ನ ವಹಿಸುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಜಂಟಿ ವ್ಯವಹಾರಗಳಲ್ಲಿ ಉತ್ತಮ ಲಾಭಾಂಶ ದೊರೆಯಲಿದೆ. ಧಾರ್ಮಿಕ, ಶಿಕ್ಷಣ ಅಥವಾ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಸ್ಥರಿಗೆ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನವಾಗಿರುವಂತದ್ದು. ಇಂದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಅತ್ಯುತ್ತಮವಾದ ಸ್ಥಿತಿಯಲ್ಲಿರುವಂತದ್ದು. ಹಳೆಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುವಂತಹ ಚಾನ್ಸ್ ಇದೆ. ಆದಾಗ್ಯೂ ಆಹಾರ ಕ್ರಮದಲ್ಲಿ ಕೊಬ್ಬಿನಾಂಶ ಮತ್ತು ಸಿಹಿ ಪದಾರ್ಥಗಳ ಅತಿಯಾದ ಸೇವನೆಗೆ ಬ್ರೇಕ್ ಹಾಕುವುದು ಸೂಕ್ತ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಫೋಟೋ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಐಶ್ವರ್ಯ ಮತ್ತು ನೆಮ್ಮದಿ ವೃದ್ಧಿ ಆಗುತ್ತದೆ. ಇಂದು ಸಾಧ್ಯವಾದರೆ ಹತ್ತಿರದ ದುರ್ಗಾ ಪರಮೇಶ್ವರಿ ಅಥವಾ ಯಾವುದೇ ದೇವಿಯ ಸನ್ನಿಧಿಗೆ ಭೇಟಿ ನೀಡಿ ದರ್ಶನವನ್ನ ಪಡೆಯಬೇಕಾಗುತ್ತೆ. ಇಂದು ನಿಮ್ಮ ಪೂಜೆಯಲ್ಲಿ ಬಿಳಿ ಹೂಗಳು ಅಥವಾ ಹಳದಿ ಹೂಗಳನ್ನ ಬಳಸಿ ಕೇಸರಿ ಅಥವಾ ಬಿಳಿ ಚಂದನದ ತಿಲಕವನ್ನ ಹಣೆಗೆ ಧರಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇನ್ನು ಹಸುವಿಗೆ ಕೊಂಚ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ ಅಥವಾ ಬಿಳಿ ಬಣ್ಣದ ಹಸುವಿಗೆ ಹಸಿರು ಹುಲ್ಲನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಶುಭ ಸಂಖ್ಯೆ 3 ಮತ್ತು 6. ಶುಭ ಬಣ್ಣ ಹಳದಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿ. ಮಕರ ರಾಶಿಯವರ ಹಿಮ ನದಿಯ ಒಂದು ಸಣ್ಣ ತುದಿ ಮಾತ್ರ ಸಮುದ್ರದ ಕಣ್ಣಿಗೆ ಕಾಣಿಸುತ್ತದೆ. ಆದರೆ ಅದರ ಅಗಾಧವಾದಂತಹ ಶಕ್ತಿ ಮತ್ತು ತಳಹದಿ ನೀರಿನ ಆಳದಲ್ಲಿ ಅಡಗಿರುತ್ತದೆ. ನಿಮ್ಮ ಯಶಸ್ಸು ಕೂಡ ಅಷ್ಟೇ. ಜಗತ್ತು ನಿಮ್ಮ ಯಶಸ್ಸನ್ನ ಮಾತ್ರ ನೋಡುತ್ತದೆ, ಆದರೆ ನಿಮ್ಮ ಆಳವಾದ ತಾಳ್ಮೆ ಮತ್ತು ಸದ್ದಿಲ್ಲದಂತಹ ಪರಿಶ್ರಮವೇ ನಿಮ್ಮನ್ನ ಎತ್ತರಕ್ಕೆ ಕತ್ತಿ ನಿಲ್ಲಿಸುತ್ತದ್ದು. ನೀವು ಶನಿ ದೇವರ ಅಧಿಪತ್ಯಕ್ಕೆ ಒಳಪಟ್ಟವರು. ಹಾಗಾಗಿ ನಿರಂತರ ಶ್ರಮ ಮತ್ತು ತಾಳ್ಮೆ ನಿಮ್ಮ ರಕ್ತದಲ್ಲಿಯೇ ಇರುವಂತದ್ದು. ನಿಮ್ಮ ಸದ್ಯದ ಪ್ರಯತ್ನಗಳಿಗೆ ತಕ್ಷಣದ ಚಪಾಳೆ ಸಿಗುತ್ತಿಲ್ಲ ಎಂದು ಬೇಸರವನ್ನ ಪಡಬೇಡಿ. ನೀವು ಆಳದಲ್ಲಿ ಗಟ್ಟಿಯಾದಂತಹ ತಳಹದಿಯನ್ನ ನಿರ್ಮಿಸುತ್ತಿದ್ದೀರಿ. ಜಗತ್ತಿಗೆ ನಿಮ್ಮ ಯೋಗ್ಯತೆ ಏನೆಂದು ತಿಳಿಯುವಂತಹ ಸಮಯ ಹತ್ತಿರದಲ್ಲಿದೆ. ನಿಮ್ಮ ನಿಷ್ಠೆಯ ಹಾದಿಯಲ್ಲಿ ಸ್ಥಿರವಾಗಿ ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಮಹತ್ವ ಕೆಲಸವೊಂದು ಪೂರ್ಣಗೊಳ್ಳುವಂತಹದ್ದು. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಮತ್ತು ಶಿಸ್ತಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ನೂತನ ಮಾರುಕಟ್ಟೆ ಅಥವಾ ಹೊಸ ಗ್ರಾಹಕರನ್ನ ತಲುಪಲು ಶುಕ್ರ ಗ್ರಹದ ಬಲ ಇರುವುದರಿಂದ ಉತ್ತಮ ಅವಕಾಶಗಳು ಸಿಗಲಿವೆ. ತಾಂತ್ರಿಕ, ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಸಂಬಂಧಿತ ವ್ಯವಹಾರದಲ್ಲಿ ಇರುವವರಿಗೆ ಆಕಸ್ಮಿಕ ಪ್ರಗತಿಯೂ ಕೂಡ ಕಂಡುಬರಲಿದೆ. ಆರ್ಥಿಕವಾಗಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಆದಾಯದ ಮೂಲಗಳು ಸ್ಥಿರವಾಗಿದ್ದು ಹಳೆಯ ಹೂಡಿಕೆಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಶುಕ್ರವಾರವಾಗಿರುವುದರಿಂದ ಗೃಹ ನವೀಕರಣ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು, ಆದರೆ ಅದು ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಹೂಡಿಕೆಯಾಗಲಿದೆ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಇದ್ದಂತಹ ಆತಂಕ ದೂರವಾಗಲಿವೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸುಳಿವು ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಚೆನ್ನಾಗಿರುತ್ತದೆ. ಆದಾಗ್ಯೂ ಮಕರ ರಾಶಿಯವರು ಇಂದು ಮೂಳೆ ಅಥವಾ ಕೀಲು ನೋವಿನಂತಹ ಸಮಸ್ಯೆಗಳಲ್ಲಿ ಸ್ವಲ್ಪ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಕೆಲಸದ ಮಧ್ಯೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಪೌಷ್ಟಿಕ ಆಹಾರಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುವಂತದ್ದು. ನಿಮ್ಮ ರಾಶಾಧಿಪತಿಯ ಶುಭ ದೃಷ್ಟಿಗಾಗಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ದೃಢತೆಯೂ ಕೂಡ ನಿಮಗೆ ಸಿಗುವಂತದ್ದು. ಇಂದು ಹಸುವಿಗೆ ಸ್ವಲ್ಪ ಬೆಲ್ಲ ಮತ್ತು ಅಕ್ಕಿ ಹಿಟ್ಟಿನ ರೊಟ್ಟಿ ಅಥವಾ ಬಿಳಿ ಬಣ್ಣದ ಸಿಹಿಯನ್ನ ನೀಡುವುದು ಅತ್ಯಂತ ಶುಭಪ್ರದ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ನೀಲಿ ಅಥವಾ ತಿಳಿಬೂದು ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ.
ಕುಂಭರಾಶಿ. ಕುಂಭರಾಶಿಯವರ ಒಂದು ಸಣ್ಣ ಗಾಜಿನ ತೊಟ್ಟಿಯಲ್ಲಿರುವಂತಹ ಮೀನು ಎಂದಿಗೂ ಕೂಡ ತಾನು ಇರುವ ಜಾಗಕ್ಕಿಂತ ದೊಡ್ಡದಾಗಿ ಬೆಳೆಯಲು ಸಾಧ್ಯವಿಲ್ಲ. ಅದು ಮುಕ್ತವಾಗಿ ಬೆಳೆಯಬೇಕಾದರೆ ಅದಕ್ಕೆ ವಿಶಾಲವಾದಂತಹ ಸಾಗರವೇ ಬೇಕು. ಹಾಗಾಗಿ ನಿಮ್ಮ ಆಲೋಚನೆಗಳನ್ನ ಸಣ್ಣ ಮಿತಿಗೆ ಒಳಪಡಿಸಬೇಡಿ. ನಿಮ್ಮ ಕನಸುಗಳು ಸಾಗರದಷ್ಟೇ ವಿಶಾಲವಾಗಿರಬೇಕಾಗುತ್ತೆ. ನೀವು ಸ್ವಾಭಾವಿಕವಾಗಿಯೇ ಜಗತ್ತನ್ನ ವಿಭಿನ್ನವಾಗಿ ನೋಡುವಂತಹ ದೂರದೃಷ್ಟಿಯನ್ನ ಉಳ್ಳವರು. ಸಣ್ಣ ಪುಟ್ಟ ಅಪಜಯಗಳನ್ನ ಅಥವಾ ನಿಮ್ಮ ಸುತ್ತಲಿರುವಂತಹ ಜನರ ಸಂಕುಚಿತ ಆಲೋಚನೆಗಳು ನಿಮ್ಮ ಸಾಮರ್ಥ್ಯವನ್ನ ಕುಗ್ಗಿಸಲು ಬಿಡಬೇಡಿ. ನಿಮ್ಮ ದೃಷ್ಟಿಕೋನವನ್ನ ವಿಶಾಲವಾಗಿಸಿ ದೊಡ್ಡ ಗುರಿಗಳ ಕಡೆಗೆ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಸಾಗರದಂತಿರುವಂತಹ ಈ ಜಗತ್ತಿನಲ್ಲಿ ನಿಮಗಾಗಿ ಅಗಾಧವಾದಂತಹ ಅವಕಾಶಗಳು ಕಾಯುತ್ತಿರುವಂತದ್ದನ್ನ ಕಾಣ್ತೀರಾ. ಇಂದು ಆರ್ಥಿಕವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿವೆ. ಶುಕ್ರವಾರದ ಪ್ರಭಾವದಿಂದಾಗಿ ಹಳೆಯ ಹೂಡಿಕೆಗಳಿಂದ ಆಕಸ್ಮಿಕ ಧನ ಲಾಭವಾಗುವಂತಹ ಯೋಗವಿದೆ. ಭೌತಿಕ ಸುಖ ಸಾಧನಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಆದಾಗ್ಯೂ ಅನಗತ್ಯ ಹಸ್ತಾಂತರ ಅಥವಾ ಸಾಲದ ವ್ಯವಹಾರಗಳಿಂದ ದೂರವಿರಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂತಹ ಸೂಚನೆಯೂ ಕೂಡ ಇರುವಂತದ್ದು. ನಿಮಗಿದ್ದಂತಹ ಹಳೆಯ ಜವಾಬ್ದಾರಿಗಳು ಹಗುರವಾಗಿ ಹೊಸ ಮತ್ತು ಪ್ರತಿಷ್ಠಿತ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡುವಂತಹ ಅವಕಾಶ ಲಭಿಸಲಿದೆ. ವ್ಯಾಪಾರಸ್ಥರಿಗೆ ಜಂಟಿ ವ್ಯವಹಾರಗಳಲ್ಲಿ ಉತ್ತಮ ಲಾಭಾಂಶ ದೊರೆಯಲಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಕನ್ಸಲ್ಟೆನ್ಸಿ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣ ಇರುವಂತದ್ದು. ಜೀವನ ಸಂಗಾತಿಯು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ವೃದ್ಧಿಯಾಗಲಿದ್ದು ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತಸವನ್ನ ತರಲಿದೆ. ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನವಾದರೂ ಅತಿಯಾದ ಕೆಲಸದಿಂದಾಗಿ ಸಂಜೆಯ ವೇಳೆಗೆ ಕುತ್ತಿಗೆ ಅಥವಾ ಬೆನ್ನು ನೋವಿನಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕುಳಿತುಕೊಳ್ಳುವಂತಹ ಭಂಗಿಯ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ದಿನದ ಕೊನೆಯಲ್ಲಿ ಕೊಂಚ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕನಕದಾರ ಸ್ತೋತ್ರ ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಿ. ಇದರಿಂದ ಆರ್ಥಿಕ ಪ್ರಗತಿ ಉಂಟಾಗುವಂತದ್ದು. ಇನ್ನು ಮನಸ್ಸಿನ ಧೈರ್ಯ ಮತ್ತು ಸಕಾರಾತ್ಮಕತೆಗಾಗಿ ಇಂದು ದುರ್ಗಾ ದೇವಿಯನ್ನ ಪ್ರಾರ್ಥಿಸಬೇಕಾಗುತ್ತೆ. ದುರ್ಗಾ ಚಾಲಿಸವನ್ನ ಪಠಿಸುವುದು ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ತಿಳಿ ನೀಲಿ ಅಥವಾ ಕ್ರೀಮ್ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಆಂತರಿಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಸಕ್ಕರೆ, ಹಾಲು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಸಣ್ಣ ಹೆಣ್ಣು ಮಕ್ಕಳಿಗೆ ಅಥವಾ ಬಡವರಿಗೆ ಹಂಚಬೇಕಾಗುತ್ತೆ. ಶುಭ ಸಂಖ್ಯೆ 8 ಮತ್ತು 6. ಶುಭ ಬಣ್ಣ ಬಿಳಿ ಮತ್ತು ಬ್ಲೂ ಬಣ್ಣವನ್ನ ಬಳಸಿ. ಮೀನರಾಶಿ. ಮೀನರಾಶಿಯವರ ಒಂದು ಸಣ್ಣ ಬೀಜವು ಮಣ್ಣಿನಲ್ಲಿ ಕರಗಿ ಹೋದಾಗ ಮಾತ್ರ ಅದು ಹೆಮ್ಮರವಾಗಿ ಬೆಳೆದು ನೂರಾರು ಜೀವಿಗಳಿಗೆ ಆಸರೆಯಾಗಲು ಸಾಧ್ಯ. ಲೈಫಲ್ಲೂ ಅಷ್ಟೇ, ನಮ್ಮ ಹಳೆಯ ಗೊಂದಲ ಮತ್ತು ಅಹಂಕಾರಗಳನ್ನ ಕರಗಿಸಿಕೊಂಡರೆ ಮಾತ್ರ ನಮ್ಮಿಂದ ಹೊಸ ಸಾಧನೆ ಸಾಧ್ಯವಾಗುತ್ತದೆ. ನೀವು ಸ್ವಾಭಾವಿಕವಾಗಿಯೇ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಚಿಂತಕರಾಗಿರುವಂತದ್ದು. ಕಳೆದು ಹೋದಂತಹ ದಿನಗಳ ಅಥವಾ ಹಳೆಯ ಕಹಿ ನೆನಪುಗಳ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಳ್ಳಬೇಡಿ. ಬೀಜವು ತನ್ನ ಹಳೆಯ ರೂಪವನ್ನ ತ್ಯಜಿಸಿ ಮರವಾಗಿ ಬೆಳೆಯುವಂತೆ ನೀವು ಕೂಡ ನಿಮ್ಮ ಹಳೆಯ ಆಲೋಚನೆಗಳಿಂದ ಹೊರಬಂದು ಹೊಸ ಭವಿಷ್ಯವನ್ನ ನಿರ್ಮಿಸಲು ಸಿದ್ಧರಾಗಬೇಕಾಗುತ್ತೆ. ನಿಮ್ಮ ಜಗತ್ತು ನಿಮ್ಮ ಯಶಸ್ಸನ್ನ ನೋಡಲು ಸದಾ ಕಾಯುತ್ತಿರುವಂತದ್ದು. ಇಂದು ಆರ್ಥಿಕವಾಗಿ ಯೋಗದಾಯಕವಾದಂತಹ ದಿನ. ನೂತನ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಧನಕಾರಕ ಗ್ರಹಗಳ ಶುಭ ದೃಷ್ಟಿಯಿಂದ ಆಸ್ತಿ ಅಥವಾ ವಾಹನ ಖರೀದಿಯ ಯೋಗವಿದೆ. ಆದರೆ ಮೋಜು ಮಸ್ತಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದ ಹಣ ವ್ಯಯವಾಗದಂತೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡುವಂತದ್ದು. ಮಂಗಳ ಕಾರ್ಯಗಳ ಚರ್ಚೆಗೆ ಚಾಲನೆಯೂ ಕೂಡ ಸಿಗುವಂತದ್ದು. ಜೀವನ ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲ ಮತ್ತು ಅನಿರೀಕ್ಷಿತ ಉಡುಗೊರೆ ಕೂಡ ದೊರೆಯಬಹುದಾದಂತಹ ದಿನ. ಪ್ರೇಮಿಗಳಿಗೆ ಇಂದು ಅತ್ಯಂತ ಮಧುರವಾದಂತಹ ದಿನವಾಗಿದ್ದು ನಿಮ್ಮ ಸಂಬಂಧಕ್ಕೆ ಹಿರಿಯರ ಸಮ್ಮತಿಯೂ ಕೂಡ ನಿಮಗೆ ಸಿಗುವಂತಹ ಮುನ್ಸೂಚನೆ ಇರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸೃಜನಶೀಲವಾದಂತಹ ದಿನವಾಗಿರಲಿದೆ. ನಿಮ್ಮ ದೀರ್ಘಕಾಲದ ಕನಸಿನ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ನಿಮ್ಮ ಕೈ ಸೇರಬಹುದು. ಕಲಾತ್ಮಕ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಜುಲೈ 10 ವಿಶೇಷ ಯಶಸ್ಸನ್ನ ತರಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳ ಮೂಲಕ ವ್ಯವಹಾರವನ್ನ ವಿಸ್ತರಿಸಲು ಶುಕ್ರವಾರದ ಈ ದಿನ ಅತ್ಯಂತ ಸೂಕ್ತವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತೇಜನಕಾರಿ ಆದಂತಹ ದಿನ. ದೈಹಿಕ ಮತ್ತು ಮಾನಸಿಕ ಚೈತನ್ಯ ಹೆಚ್ಚಿರುತ್ತದೆ. ಆದಾಗ್ಯೂ ನೀರಿನ ಅಂಶ
ಅಂಶ ಕಡಿಮೆ ಇರುವ ಕಾರಣ ಸಣ್ಣ ಮಟ್ಟದ ಆಯಾಸವಾಗಬಹುದು. ಸಾಕಷ್ಟು ನೀರು ಮತ್ತು ನೈಸರ್ಗಿಕ ಪಾನೀಯಗಳನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಅಥವಾ ಗುಲಾಬಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಪಠಡಿಯನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ನಿಮಗೆ ಹತ್ತಿರದ ದುರ್ಗಾ ಪರಮೇಶ್ವರಿ ಅಥವಾ ಯಾವುದೇ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಂಕುಮಾರ್ಚನೆಯನ್ನ ಮಾಡಿಸಿ ತಾಯಿಯ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇಂದು ಹಸುವಿಗೆ ಕೊಂಚ ಬೆಲ್ಲ ಮತ್ತು ನೆನೆಸಿದ ಕಡಲೆ ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವ ಗುರು ಮತ್ತು ಶುಕ್ರ ಗ್ರಹಗಳ ಬಲವನ್ನ ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿಗೆ ದಾರಿಯನ್ನ ಮಾಡಿಕೊಡುತ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ಬಿಳಿ ಅಥವಾ ಕ್ರೀಮ್ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 6 ಅತಿ ಹೆಚ್ಚಾಗಿ